ಏನಪ್ಪಾ ಚಿನ್ನದ ಬೆಲೆ ಇಷ್ಟೊಂದು ರೇಟ್ ಹೆಚ್ಚಾಗ್ಬಿಟ್ಟಿದೆ, ಹೇಗೆ ಚಿನ್ನ ಖರೀದಿ ಮಾಡೋದು ಅನ್ನುವಂತ ಜನರಿಗೆ ಇದೀಗ ಸಿಹಿ ಸುದ್ದಿ. ಚಿನ್ನದ ಬೆಲೆ 7,950 ರೂಪಾಯಿ ಪತನಗೊಂಡಿದೆ. ಅಬ್ಬಬ್ಬಾ, ಚಿನ್ನದ ಬೆಲೆ 7,950 ರೂಪಾಯಿ ಪತನ. ಚಿನ್ನ ಖರೀದಿ ಮಾಡಬೇಕಾ? ಇವತ್ತೇ ಒಳ್ಳೆ ದಿನ ನೋಡಿ. ಬಂಗಾರದ ಬೆಲೆಯಲ್ಲಿ ಮಹಾ ಕುಸಿತ ಆಗಿದೆ. ಇಂದು ಒಂದೇ ದಿನ 7,950 ರೂಪಾಯಿ ದಿಢೀರ್ ಇಳಿಕೆ. 24 ಕ್ಯಾರೆಟ್ 10 ಗ್ರಾಂ ಚಿನ್ನದ ಬೆಲೆ 7,950 ರೂಪಾಯಿ ಕುಸಿತ ಕಂಡಿದೆ. ಬೆಳ್ಳಿ ಬೆಲೆಯಲ್ಲೂ ಭಾರಿ ಪ್ರಮಾಣದ ಕುಸಿತ. ಒಂದೇ ದಿನ ಬೆಳ್ಳಿ ಬೆಲೆಯಲ್ಲಿ 10,000 ರೂಪಾಯಿ ಇಳಿಕೆಯಾಗಿದೆ. ಆಭರಣ ಗ್ರಾಹಕರ ಮುಖದಲ್ಲಿ ಮಂದಹಾಸ. ಚಿನ್ನ ಮತ್ತು ಬೆಳ್ಳಿಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ದಿನೇ ದಿನೇ ರೇಟ್ ಹೆಚ್ಚಾಗ್ತಿದೆ ಅಂತ ತಲೆ ಮೇಲೆ ಕೈ ಹೊತ್ಕೊಂಡು ಕೂತಂತ ಜನ ಇದೀಗ ಖುಷಿ ಪಡುವಂತ ಸುದ್ದಿ. ಚಿನ್ನ ಖರೀದಿ ಮಾಡಬೇಕಾ? ಇವತ್ತೇ ಗುಡ್ ಡೇ, ಒಳ್ಳೆ ದಿನ, ಹೋಗಿ ಚಿನ್ನ ಖರೀದಿ ಮಾಡಬಹುದು. ಬಂಗಾರದ ಬೆಲೆಯಲ್ಲಿ ಕುಸಿತ ಕಂಡಿದೆ. 7,990 ರೂಪಾಯಿ 24 ಕ್ಯಾರೆಟ್ ಗೋಲ್ಡ್ ಅಲ್ಲಿ ಆದಂತ ಇಳಿಕೆ. 10 ಗ್ರಾಂ ಚಿನ್ನದ ಬೆಲೆಯಲ್ಲಿ 7,950 ರೂಪಾಯಿ ಕುಸಿತ ಆಗಿದೆ. ಬೆಳ್ಳಿ ಬೆಲೆಯಲ್ಲೂ ಕೂಡ ಭಾರಿ ಪ್ರಮಾಣದ ಕುಸಿತ ಕಂಡಿದೆ. ಬಂಗಾರದ ಬೆಲೆ ಇಳಿಕೆ. 10 ಗ್ರಾಂ ಹಳೆಯ ದರ ಎಷ್ಟಿತ್ತು? 1,53,590. ಹೊಸ ದರ 1,45,640 ರೂಪಾಯಿ. 1 ಕೆಜಿ ಬೆಳ್ಳಿ ಹಳೆಯ ದರ 2,55,000. ಹೊಸ ದರ 2,45,000. 24 ಕ್ಯಾರೆಟ್ 10 ಗ್ರಾಂ ಚಿನ್ನ ಎಷ್ಟಿತ್ತು ಅಂತ ಅಂದ್ರೆ 1,53,590 ರೂಪಾಯಿ ಹಳೆ ದರ ಇತ್ತು. ಹೊಸ ದರ 1,45,640 ರೂಪಾಯಿ. 1 ಕೆಜಿ ಬೆಳ್ಳಿಗೆ ಹಳೆ ದರ 2,55,000 ಇದ್ರೆ ಹೊಸ ದರ 2,45,000 ಆಗಿದೆ. ಈ ಬಗ್ಗೆ ಮತ್ತಷ್ಟು ಅಪ್ಡೇಟ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಲಕ್ಷ್ಮಿ ಬಾಗಲಕೋಟೆ. ಲಕ್ಷ್ಮಿ, ಇದೀಗ ಚಿನ್ನ ಮತ್ತು ಬೆಳ್ಳಿಯ ಗ್ರಾಹಕರಿಗೆ ಒಂದು ಶುಭ ಸುದ್ದಿ. ಇವತ್ತು ಸಾಕಷ್ಟು ಇಳಿತವನ್ನ ಕಂಡಿರುವಂತದ್ದು ಬೆಲೆಯಲ್ಲಿ. ಏನೆಲ್ಲ ಅಪ್ಡೇಟ್ಸ್ ಇದೆ ಲಕ್ಷ್ಮಿ ಈ ಬಗ್ಗೆ? ಎಸ್ ವನಿತಾ, ಕಳೆದೊಂದು ವಾರದಿಂದಲೂ ಸಹ ಚಿನ್ನ ಪ್ರಿಯರಿಗೆ ಒಂದ್ ರೀತಿಯಲ್ಲಿ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಯಾಕೆಂತಂದ್ರೆ ಕಳೆದ 1 ತಿಂಗಳ ಹಿಂದೆ ನಾವು ನೋಡಿದ್ವಿ ಚಿನ್ನ ಜೊತೆಗೆ ಬೆಳ್ಳಿಯ ದರದಲ್ಲಿ ಗಗನದತ್ತ ಏರಿಕೆ ಆಗಿತ್ತು. ಅಷ್ಟರ ಮಟ್ಟಿಗಿದೆ. ಇನ್ನೇನು ನಾವು ಮಿಡಲ್ ಕ್ಲಾಸ್ ಜನ ಚಿನ್ನವನ್ನ ತೆಗೆದುಕೊಳ್ಳೋದಕ್ಕೆ ಅಸಾಧ್ಯವ ಅನ್ನುವಂತ ಸಂದರ್ಭದಲ್ಲಿ ಈಗ ಸಡನ್ ಆಗಿ ಚಿನ್ನ ಮತ್ತೆ ಬೆಳ್ಳಿ ಪ್ರಿಯರಿಗೆ ಒಂದ್ ರೀತಿಯಲ್ಲಿ ಗುಡ್ ನ್ಯೂಸ್ ಸಿಕ್ಕಿರುವಂತದ್ದು. ಸಂಪೂರ್ಣವಾಗಿ ಅವ್ರು ಅಂದುಕೊಂಡಂತೆ ಆಗದೇ ಇದ್ರು ಒಂದು ಹಂತದಲ್ಲಿ ಇವತ್ತು ದರ ಇಳಿಕೆ ಆಗಿರುವಂತದ್ದು. ನಿನ್ನೆವರೆಗೂ ಸಹ ನಾವು 4,000ಕ್ಕಿಂತ ಚಿಲ್ಲರೆಗಷ್ಟು ಚಿನ್ನದ ದರದಲ್ಲಿ 10 ಗ್ರಾಮದಲ್ಲಿ ಕಡಿಮೆ ಆಗಿರೋದನ್ನ ನೋಡಿದ್ವಿ. ಇವತ್ತು 7,950 ರೂಪಾಯಿವರೆಗೂ ಸಹ ಇಳಿತವನ್ನ ಕಂಡಿರುವಂತಹದ್ದು. ಅದರ ಜೊತೆಗೆ ಬೆಳ್ಳಿಯ ದರವಲ್ಲೂ ಸಹ 10,000 ರೂಪಾಯಿ 1 ಕೆಜಿ ಬೆಳ್ಳಿಯಲ್ಲೂ ಸಹ 10,000 ರೂಪಾಯಿವರೆಗೂ ಇಳಿಕೆ ಆಗಿರುವಂತಹದ್ದು. ತಾರೆಯಾಗಿ ಏನು ನಿನ್ನೆಯ ದರದಲ್ಲಿ ಮತ್ತು ಇವತ್ತಿನ ದರದಲ್ಲಿ ಅಂದ್ರೆ 1,50,350 ಮತ್ತೆ ಆ ರೇಟ್ ಏನಿತ್ತು, ಈಗ ಅದು 1,40,000 ಚಿಲ್ಲರೆವರೆಗೂ ಸಹ ಸದ್ಯಕ್ಕೆ ಬಂದಿರುವಂತದ್ದು. ಒಟ್ಟಾರೆಯಾಗಿ ಚಿನ್ನ ಮತ್ತು ಬೆಳ್ಳಿ ಪ್ರಿಯರಿಗೆ ಇದು ಗುಡ್ ನ್ಯೂಸ್ ಆಗಿದೆ. ಆದ್ರೆ ಏನು ಈ ಚಿನ್ನ ಮತ್ತು ಬೆಳ್ಳಿಯಲ್ಲಿ ಇನ್ವೆಸ್ಟ್ ಮಾಡುವಂತವ್ರು ಇದ್ದಾರೆ, ಅವರಿಗೆ ಇದು ಒಂದ್ ರೀತಿಯಲ್ಲಿ ಹೊಡೆತ ಬಿದ್ದಿರುವಂತದ್ದು. ಮಿಡಲ್ ಕ್ಲಾಸ್ ಅವರು ಸಹ ತೆಗೆದುಕೊಳ್ಳಬಹುದು, ಸದ್ಯದ ಪರಿಸ್ಥಿತಿಯಲ್ಲಿ ಚಿನ್ನವನ್ನ ಪಡಿಬಹುದು. ಯಾಕಂತಂದ್ರೆ 7,000 ರೂಪಾಯಿ ಅಂತಂದ್ರೆ ಅದು ಕಡಿಮೆ ಅಮೌಂಟ್ ಅಲ್ಲ. ಸೊ ಈ ನಿಟ್ಟಿನಲ್ಲಿ ಚಿನ್ನ ಗ್ರಾಹಕರಿಗೆ, ಅದು ಚಿನ್ನದ ಪ್ರಿಯರಿಗೆ ಸಂತಸವನ್ನ ಸದ್ಯಕ್ಕೆ ಉಂಟಾಗಿರುವಂತದ್ದು. ಇನ್ನು ಮುಂದಿನ ದಿನಮಾನಗಳಲ್ಲಿ ಏನಾದ್ರು ಇಳಿಕೆ ಆಗುತ್ತಾ ಅಥವಾ ಮತ್ತೆ ಇದು ಏರಿಕೆ ಜನರಲಿ ಒಂದು ಕ್ಯೂರಿಯಾಸಿಟಿ ಸಹ ಇರುವಂತದ್ದು. ವನಿತಾ, ಥ್ಯಾಂಕ್ ಯು ಲಕ್ಷ್ಮಿ, ನಿಮ್ಮೆಲ್ಲ ಅಪ್ಡೇಟ್ಸ್ಗೆ.